ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಎಮ್ ಸಿಲ್ ಉಪಯೋಗಿಸ್ಕೊಂಡು ನಾನು ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಗಣಪತಿನ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಅದೇ ಶಿವಲಿಂಗನ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಎಷ್ಟು ಸಾಕು. ಈಗ ಇದನ್ನು ಮತ್ತೆ ಹೊಳ್ಳಿ ಹಾಕಿಡ್ತೀನಿ. ಯಾಕಂದರೆ ಇದಕ್ಕೆ ಏರ್ ಮುಟ್ಟಬಾರ್ದು ಅಂತ. ಮುಟ್ಟಿದರೆ ಇದು ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ನಾವು ಕರೆಕ್ಟಾಗಿ ಪ್ಯಾಕ್ ಮಾಡಿ ಇಡಬೇಕು. ಮತ್ತು ಈ ಯೂಸ್ ಇದ್ದಾಗ ತೊಗೊಳೋದು ಮಾಡೋದು. ಓಕೆನಾ? ಈಗ ಇಷ್ಟು ಸಾಕು. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ. ಈಗ ಇದನ್ನು ಈ ಥರ ರೌಂಡ್ ಮಾಡ್ಕೋಬೇಕು. ರೌಂಡ್ ಮಾಡ್ಕೊಂಡು ನೋಡಿ, ಈ ಥರ ನಾವು ರೌಂಡ್ ಆದಮೇಲೆ ಈ ಥರ ಉದ್ದಕ್ಕೆ ಮಾಡ್ಕೋಬೇಕು. ಈ ಥರ ನೋಡಿ, ಆಯಿತಾ? ಈ ಥರ ಮಾಡಿಕೊಂಡು ಕರೆಕ್ಟಾಗಿ ಬರಬೇಕಿಲ್ಲ ನೋಡಿ. ಈ ಥರ ಕರೆಕ್ಟಾಗಿ ಬರೋ ಮಟನು ಈ ಥರ ಮಾಡ್ಕೋಬೇಕಾಯ್ತಾ? ಆಮೇಲೆ ಇಲ್ಲಿ ಕರೆಕ್ಟಾಗಿ ಶೇಪ್ ಕೊಡ್ಕೋಬೇಕು ನೀವು ಈ ಥರ, ಆಯಿತಾ? ಓಕೆ, ಈಗ ಇಟ್ಕೊಂಡೆ. ಮತ್ತೆ ನಾನು ಓಪನ್ ಮಾಡಿಕೊಂಡು ನೋಡಿ, ಇದರ ಮತ್ತೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು ನಾವು, ಗೊತ್ತಾ? ನೋಡಿ, ಇದು ನಮಗೆ ಎಷ್ಟು ಬೇಕು ಅದು ಕ್ವಾಂಟಿಟಿ ತಕ್ಕಂತೆ ನಾವು ತೊಗೋಬೇಕು, ಆಯಿತಾ? ಇದರಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಬೇಕು, ಆಯಿತಾ? ಇಷ್ಟು ತೊಗೊಂಡೆ. ಮತ್ತು ಇದರಲ್ಲಿ ಕೂಡ, ಆಯಿತಾ? ತೊಗೊಂಡು ಓಕೆ, ಇಷ್ಟು ಬೇಕು. ಎರಡು ಕರೆಕ್ಟಾಗಿ ಕ್ವಾಂಟಿಟಿ ಇರಬೇಕು, ಆಯಿತಾ ಫ್ರೆಂಡ್ಸ್? ನೋಡಿ, ಇದು ಕೂಡ ರೆಡಿಯಾಗಿದೆ. ಈಗ ನಾವು ಇದಕ್ಕೆ ಈ ಥರ ಫ್ಲ್ಯಾಟ್ ಶೇಪ್ನ ಕೊಡಬೇಕು, ಆಯಿತಾ? ಈ ಥರ ಫ್ಲ್ಯಾಟ್ ಶೇಪ್ನ ಕೊಟ್ಟು ಈ ಥರ ಪ್ಲೇಟ್ ಥರ ಮಾಡ್ಕೋಬೇಕು, ಆಯಿತಾ? ಪ್ಲೇಟ್ ಥರ ಮಾಡಿಕೊಂಡು ಇದಕ್ಕೆ ಸೈಡಿಗೆ ನೀವು ಈ ಥರ ಮಡಿಸ್ತಾ ಬರಬೇಕೈತೆ. ಈ ಥರ ಮಡಿಸ್ತಾ ಬಂದರೆ ನೋಡಿ ಈ ಥರ ಆಗುತ್ತೆ, ಆಯಿತಾ? ಈ ಥರ ನೀವು ಸೈಡಿಗೆ ಅಷ್ಟೇ ನೀವು ಈ ಥರ ಮಡ್ಚ್ಕೊಂಡ್ರೆ ಅದೊಂಥರ ಪ್ಲೇಟ್ನಲ್ಲಿ ಇದು ಇಡಬೇಕಾದ. ಮತ್ತು ಸೈಡಿಗೆ ಇಲ್ಲಿ ಬರುತ್ತೆ, ಇಲ್ಲಿ ಈ ಥರ ಮಾಡಿಕೊಂಡ್ರೆ ಈ ಥರ ಇಷ್ಟೇ. ಸೈಡಿಗೆ ನೀವು ಈ ಥರ ಇರಬೇಕಿದು, ಆಯಿತಾ? ಶೇಪ್ನ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಮತ್ತು ಇದನ್ನು ಸ್ವಲ್ಪ ಬೇಕು, ಅದಕ್ಕೆ ನೋಡಿ ಈ ಥರ ಬರಬೇಕು ಅಷ್ಟೇ. ಮತ್ತು ನೀವು ಇದನ್ನು ಇಲ್ಲಿ ಇಡಬೇಕು, ಇಷ್ಟೇ, ಆಯಿತಾ? ಈ ಥರ ಕಾಣುತ್ತೆ. ಇದರ ಕೆಳಗೆ ಏನೊಂದು ಮಾಡ್ಕೋಬೇಕು. ಅದಕ್ಕೆ ಇದನ್ನು ಸಿಲ್ ಇದೆ, ಅದನ್ನು ಇದು ಅಷ್ಟು ಮಿಕ್ಸ್ ಮಾಡ್ಕೊತೀನಿ ನಾನು. ಇದನ್ನು ಸ್ವಲ್ಪ ಇದೆ, ಇದರಲ್ಲಿ ಇವೆರಡನ್ನು ಮಿಕ್ಸ್ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್? ನೋಡಿ, ಇದು ಈಗ ರೆಡಿ ಆಗಿದೆ. ಈ ಥರ ಒಣಗಿದೆ ಸ್ವಲ್ಪ. ಈಗ ನಾವು ಇದಕ್ಕೆ ಬೇಸ್ ಮಾಡ್ಕೋಬೇಕು. ಅದಕ್ಕೆ ಈ ಥರ ಒಂದು ಇಷ್ಟು ತೊಗೊಂಡು ಇಷ್ಟು ಪಾರ್ಟ್ನ ಕಟ್ ಮಾಡ್ಕೊಂಡು ಇದರಲ್ಲಿ ಈ ಥರ ಒಂದು ದಪ್ಪವಾದ ಲೇಯರ್ನ ಮಾಡ್ಕೋಬೇಕು, ಈ ಥರ, ಆಯಿತಾ? ನೋಡಿ, ಈ ಥರ ಮಾಡ್ಕೊಂಡು ರೌಂಡಾಗಿ ಮಾಡ್ಕೋಬೇಕಿಲ್ಲ. ನೆಕ್ಸ್ಟು ಇನ್ನೊಂದು ಇರುತ್ತಲ್ಲ, ಅದನ್ನು ತೊಗೊಂಡು ಈ ಥರ ಮಾಡ್ಕೋಬೇಕು ರೌಂಡಾಗಿ, ಆಯಿತಾ? ಇದು ಆಯಿತು. ಇದು ಸ್ವಲ್ಪ ದಪ್ಪ ಇರಬೇಕಾಯ್ತಾ? ಇಷ್ಟು ಇರಬೇಕಿದು. ಇದಕ್ಕೆ ಹೇಳಿ, ಇದ್ರ ಮೇಲೆ ಅಷ್ಟು ಶಿವಲಿಂಗು ನಿಲ್ಲೋದು. ಅದಕ್ಕೆ ಇದಾದಮೇಲೆ ಇದಕ್ಕೆ ಈ ಥರ ನೋಡಿ, ಫಸ್ಟು ಇದ್ರ ಮೇಲೆ ನೋಡ್ಕೊಳ್ಳೋಣ. ಫಸ್ಟು ಶೇಪ್ ಕರೆಕ್ಟಾಗಿದೆ ಅಂತ ನೋಡಿ. ಈ ಥರ ಕರೆಕ್ಟ್ ಆಗಬೇಕು ಇದು ನೋಡಿ. ಇಷ್ಟು ದಪ್ಪ ಇರಬೇಕು ಮತ್ತು ಈ ಥರ ಇರಬೇಕು. ಆಮೇಲೆ ಇದನ್ನು ನಡುವೆ ಇಟ್ಟರೆ ನಡುವಿಟ್ಟು ನೋಡಿ, ನಡುವಿಟ್ಟು ಕರೆಕ್ಟಾಗುತ್ತೆ ಅಂತ ನೋಡಿಕೊಂಡು ಇದನ್ನು ಇದ್ರ ಮೇಲೆ ಕರೆಕ್ಟಾಗಿ ಕುದಿಸ್ಬೇಕು, ಈ ಥರ, ಆಯಿತಾ? ನೋಡಿ, ಈ ಥರ ಕರೆಕ್ಟಾಗಿ ಕುದಿದ್ರೆ ಮುಗೀತು. ನೋಡಿ, ಇಷ್ಟು ಈ ಥರ ಬಂದಿದೆ, ಆಯಿತಾ? ಇದನ್ನು ಕರೆಕ್ಟಾಗಿ ನಡುವಿಗೆ ಕುದಿಸಿದ್ರೆ ಮುಗೀತು, ಇಷ್ಟೇ ಫ್ರೆಂಡ್ಸ್. ನೋಡಿ, ಈ ಥರ ಆಗಿದೆ. ಈಗ ಇದನ್ನು ನಾವು ಕರೆಕ್ಟಾಗಿ ಒಣಗಕ್ಕೆ ಬಿಡಬೇಕು. ಇದು ಈ ಥರ ಬಾಗುತ್ತೆ, ಅದಕ್ಕೆ ನಾವು ಇದಕ್ಕೆ ಒಂದು ಸಪೋರ್ಟ್ ಕೊಡಬೇಕು. ಅದಕ್ಕೆ ನಾನು ಇಲ್ಲಿ ಟಿಶ್ಯೂ ಪೇಪರ್ನ ಹಿಡಿತೀನಿ, ಆಯಿತಾ? ಮಡಚಿ ಇಡ್ತೀವಿ, ಇಷ್ಟು ಸಾಕು.
ಇದಕ್ಕೆ ಇದು ಮಡಚುತ್ತೆ ಈ ಥರ. ಅದಕ್ಕೆ ಈ ಥರ ಇಟ್ಟರೆ ಅದು ಗಟ್ಟಿ ಆಗಬೇಕಾದ್ರೆ ಕರೆಕ್ಟಾಗಿ ಆಗುತ್ತೆ ಶೇಪಲ್ಲಿ, ಆಯಿತಾ. ಈ ಥರ ಮತ್ತು ಇಲ್ಲಿ ಏನಾದರೂ ಆದರೆ ಇದಕ್ಕೂ ಕೂಡ ನಾವು ಟಿಶ್ಯೂ ಪೇಪರ್ ಇಟ್ಕೋಬೋದು, ಆಯಿತಾ. ಇದು ಕರೆಕ್ಟಾಗಿ ನಿಲ್ಲುತ್ತೆ. ನೋಡಿ ಈ ಥರ ಪೌಡ್ರನ್ನ ಹಚ್ಕೋಬೇಕು. ಒಣಗಿದಾದ್ಮೇಲೆ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆಗೋ ಮೊದಲೇ ಈ ಥರ ಹಚ್ಕೋಬೇಕು. ನೋಡಿ ಈ ಥರ ನಾನು ಗಣಪತಿ ಅದರಲ್ಲಿ ಮಾಡಿದ್ನಲ್ಲ, ಇದೇ ಥರ ಸೇಮ್ ಟ್ರಿಕ್ನ ಮಾಡಿದ್ದೆ. ಈ ಥರ ಜಾಯಿಂಟು ನಾವೆಲ್ಲೆಲ್ಲಿ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಹಚ್ಕೋಬೇಕು ಈ ಥರ. ನೋಡಿ ಇದು ಒಣಗಿದೆ. ಈಗ ನಾನು ಬ್ಲ್ಯಾಕ್ ಕಲರ್ನ ಹೊಡ್ಕೊತೀನಿ. ನೋಡಿ ಈ ಥರ ಆಯಿತಾ. ಈ ಥರ ಫುಲ್ಲು ಹೊಡ್ಕೋಬೇಕು. ಓಕೆ ಫ್ರೆಂಡ್ಸ್, ಇದು ಒಣಗಿದೆ. ಈಗ ನಾನು ವೈಟ್ ಪೇಂಟ್ನ ತೊಗೊತೀನಿ. ವೈಟ್ ಪೇಂಟ್ನ ಈ ಥರ ಉದ್ದಿನ ಕಡ್ಡಿ, ಸಣ್ಣ ಕಡ್ಡಿಗೆ ಹಚ್ಕೋಬೇಕು. ಈ ಥರ ಹಚ್ಕೊಂಡು ಇದನ್ನು ಹಚ್ಕೋಬೇಕು ಈ ಥರ, ಆಯಿತಾ. 3 ಇದನ್ನು ಇಡಬೇಕು ಈ ಥರ. ಈ ಬತ್ತಿ ಹಚ್ಚೋ ಥರ ಆ ಥರ ಹಚ್ಕೋಬೇಕು. ಅದು ಕರೆಕ್ಟಾಗಿ ಶೇಪ್ ಮಾಡಬೇಕು, ಆಯಿತಾ. ನೋಡಿ ಲೈನ್ ಕರೆಕ್ಟಾಗಿ ಬರಬೇಕು. ಈಗ ಮತ್ತೆ ಒಣಗಿದ ಮೇಲೆ ಈ ಥರ ರೆಡ್ನ ತೊಗೊಂಡು ಹಚ್ಕೊಳ್ಬೇಕು ಈ ಥರ. ನೋಡಿ 1 ಪಾಯಿಂಟ್ ಇಟ್ಕೊಂಡೆ ನಾನು, ಆಯಿತಾ. ಈ ಥರ 1 ಪಾಯಿಂಟ್ ಇಟ್ಕೋಬೇಕು ಅಷ್ಟೇ, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟು ಈ ಥರ ಒಂದು ಪ್ಲೇಟ್ ತೊಗೋಬೇಕು. ಇದಕ್ಕೆ ಗಮ್ ಹಚ್ಕೋಬೇಕು ಫುಲ್ಲು ಈ ಥರ ಫುಲ್ ಹಚ್ಕೊತೀನಿ. ಇದ್ರ ಮೇಲೆ ಏನು ಮಾಡಬೇಕಂದ್ರೆ ಹಳ್ಳಿ ಇರುತ್ತಲ್ಲ, ಹಳ್ಳಿ ಕಾಟನ್, ಅದನ್ನು ಇದ್ರ ಮೇಲೆ ಹಾಕ್ಕೋಬೇಕು. ಅಂದರೆ ನಂದು ಥೀಮ್ ಯಾವ ಥರ ಅಂದರೆ, ಈಗ ಶಿವಲಿಂಗ ಐತಲ್ಲ ಅದನ್ನು ಕೈಲಾಸದಲ್ಲಿ ಹಿಮದಲ್ಲಿ ಇದೇ ಥರ ಮಾಡಬೇಕು. ನಾನು ಕ್ಲೌಡಲ್ಲಿ ಆ ಟೈಪ್ ಮಾಡಬೇಕು. ಅದಕ್ಕೆ ಮಾಡಬೇಕು ಅಂತಂದು ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಕೈಯಲ್ಲಿ ಈ ಥರ ಓಟು ಪ್ಲೇಟಿಗೆ ಹತ್ಕೊಳ್ಳೋ ಥರ ಮಾಡ್ಕೋಬೇಕು, ಆಯಿತಾ. ಫುಲ್ಲು ಹಚ್ಕೋಬೇಕಿದು. ಇದಕ್ಕೆ ಹೇಳಿ ನಾವು ಎಲ್ಲ ಕಡೆನೂ ಹಚ್ಕೋಬೇಕಾಗಿತ್ತಾ. ಅದಕ್ಕೆ ಹಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಕಾಟನ್ ಬೇಕಾಗುತ್ತೆ ಭಾಳ ಸ್ವಲ್ಪ. ಇದು ಕೇಕ್ ಪ್ಲೇಟು, ಆಯಿತಾ. ಇದು ಯಾವ ಪ್ಲೇಟು ಅಂದರೆ ಕೇಕ್ ಪ್ಲೇಟು. ಅದು ಇದರಲ್ಲಿ ನಾನು 1-2 ಆರ್ಟ್ಸ್ನ ಮಾಡಿದ್ದೀನಿ, ನೋಡ್ಕೋಬೋದು. ನಾನು ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ. ನೋಡಿ ಇಷ್ಟು ಬೇಕಾಗುತ್ತೆ ಹಳ್ಳಿ. ಇದನ್ನು ನಾವು ಯಾವ ಥರ ಮಾಡ್ಕೋಬೇಕಂದ್ರೆ, ಫಸ್ಟು ಈ ಥರ ಸ್ವಲ್ಪನ ತೊಗೊಂಡು ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಅಂದರೆ ಭಾಳ ಮಾಡಿ ಅದಾಗುತ್ತೆ, ಇದೆಲ್ಲ ಎಳೆ ಬಿಚ್ಕೊಂಡು ಆಗುತ್ತೆ ಈ ಥರ. ಆಮೇಲೆ ನೀವು ಅದನ್ನು ಹಚ್ಕೊತಾ ಬರಬೇಕು, ಅದು ಗೊತ್ತಾಗಲ್ಲ ಅದಕ್ಕೆ, ಆಯಿತಾ. ಈ ಥರ ಹಚ್ಕೋಬೇಕು. ಒಂದಿಟ್ಟು ಪ್ಲೇಟ್ ಕಾಣಬಾರ್ದು. ನೋಡಿ ಈ ಥರ ಎಲ್ಲ ಹಚ್ಕೋಬೇಕು. ನೋಡಿ ಈ ಥರ ಎಲ್ಲ ಮಾಡ್ಕೋಬೇಕು. ಅಷ್ಟು ಇದೇ ಥರ ಮಾಡ್ತೀನಿ ನಾನು. ಇದನ್ನು ನೋಡಿ ಇನ್ನೂ ಸಲ ತೋರಿಸ್ತೀನಿ ನಿಮಗೆ. ಈ ಥರ ಒಂದು ತೊಗೊತೀರ. ಇಷ್ಟು ಹಳ್ಳಿ ತೊಗೊಂಡ್ಮೇಲೆ, ಕಾಟನ್ ತೊಗೊಂಡ್ಮೇಲೆ ನಿಮಗೆ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು. ನೀವು ಇಷ್ಟು ಈ ಥರ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಭಾಳ ಆಗೋ ಥರ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಹಳ್ಳಿ ಇಷ್ಟಿದ್ರೂ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಎಲ್ಲ ಎಷ್ಟಿದ್ರೂ ನಿಮಗೆ ಇದು ಒಂಥರ ಭಾಳ ಗುಂಪಿ ಒಂದೇ ಕಡೆ ಕುಂದ್ರಲ್ಲ, ಅದೆಲ್ಲ ಕಡೆ ಆಗುತ್ತೆ. ಇಷ್ಟು ನೋಡಿ ಎಷ್ಟು ಆಯ್ತು. ಇದು ಒಂದು ಸೈಡ್ ಒಂದು ಸ್ವಲ್ಪ ಇಷ್ಟು ಬಾರ್ಡರ್ ಆಗುತ್ತೆ, ಆಯಿತಾ. ನೋಡಿ ಈ ಥರ ಹಚ್ಕೊಳ್ಬೇಕು ಕರೆಕ್ಟಾಗಿ, ಆಯಿತಾ. ಗಮ್ ಹಚ್ಕೊಂಡಿದ್ದೀನಿ, ಅದಕ್ಕೆ ಕೈ ಆ ಥರ ಅಂತಾ ಇದೆ. ಈ ಕಡೆ ನೋಡಿ ನೀವು ಕರೆಕ್ಟಾಗಿ ರೌಂಡು ಫಸ್ಟ್ ಬಾರ್ಡರ್ ಹಚ್ಕೊಂಡು ಆಮೇಲೆ ನಡುವ ಎಷ್ಟು ಉಳಿಯುತ್ತಲ್ಲ, ಈಗ ಬಾರ್ಡರ್ ಎಷ್ಟು ಹಚ್ಕೊಂಡ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ ಇದು ಎಷ್ಟು ಉಳಿಯುತ್ತೆ, ಎಷ್ಟು ನಡುವೆ ಹಚ್ಕೋಬೇಕು ಅಂತ. ನಾನು ಈ ಥೀಮ್ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಕ್ಲೌಡ್ ಮೇಲೆ ಇರೋ ಥರ. ನೋಡಿ ಈ ಥರ ಕಾಣುತ್ತೆ ಅಷ್ಟೇ. ಇದನ್ನು ನೀವು ಎಲ್ಲೆಲ್ಲ ಪ್ಲೇಟ್ ಕಾಣ್ತಾ ಇದೆಯಲ್ಲ ಆ ಥರ ಎಲ್ಲ ಬಿಡಬಾರ್ದು, ಓಕೆನಾ. ಅಷ್ಟು ಹಳ್ಳಿನ ಹಚ್ಕೋಬೇಕು ಈ ಥರ ಅಷ್ಟು ಮಾಡ್ಕೊತೀನಿ ನಾನು. ನೋಡಿ ಇದೆಲ್ಲ ಸೈಡಿಗೆಲ್ಲ ಹಚ್ಕೊಂಡೆ, ಆದರೆ ನಾನು ನಡುವೆ ಸ್ವಲ್ಪ ಗಮ್ಮು ಸ್ವಲ್ಪ ಏನಾಗಿದೆ ಅಂದರೆ, ಸ್ವಲ್ಪ ಫಸ್ಟಿಗೆ ಹಾಕ್ಕೊಂಡೆ ಗಮ್ಮು ಇನ್ನೂ ಸಲ. ಯಾಕಂದರೆ ಇದು ಕರೆಕ್ಟಾಗಿ ಅಂತಿದ್ದಿಲ್ಲ, ಅದಕ್ಕೆ ನಡುವು ಕರೆಕ್ಟಾಗಿ ಇನ್ನೂ ಸ್ವಲ್ಪ ಹಾಕ್ಕೊಂಡೆ. ಈಗ ನಮಗೆ ನಡುವು ಸ್ವಲ್ಪ ಕಮ್ಮಿ ಆಗಿದೆ, ಈಗ ಸೈಡಿಗೆಲ್ಲ ಜಾಸ್ತಿ ಆಗಿದೆ, ಸ್ವಲ್ಪ ಇಲ್ಲಿ ಕಮ್ಮಿ ಆಗಿದೆ. ಅದಕ್ಕೆ ನಾವು ಇನ್ನೂ ಸ್ವಲ್ಪ ಕಾಟನ್ನ ತೊಗೋಬೇಕು. ಅದನ್ನು ಇನ್ನೂ ಸ್ವಲ್ಪ ಇಲ್ಲಿ ಇದ್ರ ಮೇಲೆ ಸ್ವಲ್ಪ ಗಮ್ ಹಾಕ್ಕೊತೀನಿ. ಸ್ವಲ್ಪ ನಾನು ನೋಡಿ ಈ ಥರ ಹಾಕ್ಕೊತೀನಿ. ಇದ್ರ ಮೇಲೆ ನಾನು ಅದನ್ನು ಹಚ್ತೀನಿ.
ಕಾಟನ್ನ ಅಷ್ಟೇ ಆಯಿತಾ. ನಡುವೆ ಅಷ್ಟೇ ಬೇಕಾಗಿರೋದು ನಮಗೆ ಸುತ್ತಲೂ. ಇಲ್ಲೊಂದು ಸ್ವಲ್ಪ ನೋಡಿ, ಇಷ್ಟೇ ಬೇಕಾಗಿರೋದು ನನಗೆ. ಇಷ್ಟಕ್ಕೆ ನಾನು ಹಚ್ಕೊತೀನಿ ಆಯಿತಾ. ಹಚ್ಕೊಂಡು ಆಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ಸಲ ಹಚ್ಕೊಂಡೆ ನಾನು. ಈಗ ನಾನು ಇದನ್ನು ಶಿವಲಿಂಗನ ಸೆಂಟ್ರಲ್ಲಿ ಹಿಡಿತೀನಿ ಆಯಿತಾ. ನೋಡಿ ಈ ಥರ ಕಾಣುತ್ತೆ. ಇದು ಏನೋ ಮಿಸ್ ಆಗಿದೆಯಲ್ಲ. ಹೌದು ನೋಡಿ, ಇದು ಮಿಸ್ ಆಗಿತ್ತು ಆಯಿತಾ. ನೋಡಿ ನಾನು ಈ ಥರ ಒಂದು ಡೆಕೋರೇಟ್ ಮಾಡ್ತೀನಿ ಇಲ್ಲಿ. ನೋಡಿ ಇದೊಂದು ಮಿಸ್ ಆಗಿತ್ತು ಹೂವು. ಶಿವನಿಗೆ ಹೂವು ಇಲ್ದಂಗೆ ಹೇಗೆ ಆಯಿತಾ. ಈ ಥರ ಡೆಕೋರೇಟ್ ಮಾಡ್ತೀನಿ, ಸುತ್ತಲೂ ಮಾಡ್ತೀನಿ ನೋಡಿ. ಓಕೆನಾ. ಇದಾದರೆ ಚೆಂದ ಕಾಣುತ್ತೆ ಈ ಥರ ಡೆಕೋರೇಟ್ ಮಾಡಿದರೆ. ಓಕೆ, ಇನ್ನೊಂದು ಹೂ ತೊಗೊತೀನಿ. ಆಯಿತು. ನೆಕ್ಸ್ಟು ನೋಡಿ ಈ ಥರ ಕಾಣುತ್ತೆ, ಅದು ಈ ಥರ ಕಾಣುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇಲ್ಲಿ ಸೈಡಿಗೆ ಹಾಕ್ತಾ ಬರ್ತೀನಿ ಈ ಥರ ಸ್ವಲ್ಪ 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 ಸ್ವಲ್ಪ. ಭಾಳ ಏನು ಹಾಕಲ್ಲ ಇಲ್ಲಿ ಸೈಡ್ಗೆ. ನಾನು ಡೆಕೋರೇಟ್ ಪರ್ಪಸ್ ಅಷ್ಟೇ ಮಾಡ್ತಾ ಇರೋದು ನಾನು ಇಲ್ಲಿ. ಇದು ಕಂಟಿನ್ಯೂ ಇರಲ್ಲ ಅಂದರೆ ಇದು ಫುಲ್ ಸೂಪರಾಗಿ ಕಾಣುತ್ತೆ ಈಗ ನೋಡಿ. ಅದಕ್ಕೆ ನೆಕ್ಸ್ಟ್ ಒಂದು ನಾನು ಇಲ್ಲಿ ಈ ಥರ ಒಂದು ಸೈಡಿಗೆ ಇಡ್ತೀನಿ ಆಯಿತಾ. ಇದು ಏನು ಕಾಣುತ್ತೆ ಅಂದರೆ ನಮಗೆ ಇದು ಯಾವ ಥರ ಕಾಣುತ್ತೆ ಅಂದರೆ ಇದೊಂದು ಕಾಣುತ್ತೆ ನೋಡಿ. ನಿಮಗೆ ಈಗ ಈ ಕಡೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಯಾವ ಥರ ಕಾಣುತ್ತೆ ಅಂದರೆ ಇಲ್ಲಿ ಸೈಡಿಗೆ ಈ ಥರ ಹೂವು ಕಾಣುತ್ತೆ. ಹಿಂದೆ ಸ್ವಲ್ಪ ಹೂವು, ಇಲ್ಲಿ ಸ್ವಲ್ಪ ಹೂವು, ಇದು ಸರ್ಕಲ್ ಆಗಿ ಹೂವು ಪೆಟಲ್ಸ್ ಎಲ್ಲ ಕಾಣುತ್ತೆ ಈ ಥರ. ಇದು ನಂದು ಮಾಡೆಲ್. ಇದು ಈ ಥರ ಕ್ಲೌಡಲ್ಲಿ. ಇದು ನೆಕ್ಸ್ಟ್ ಈಗ ಡೆಕೋರೇಟ್ ಪರ್ಪಸ್ ಅಷ್ಟೇ. ಇದು ನೆಕ್ಸ್ಟ್ ಇದು ತೆಗಿತೀನಿ ಹೂವು, ಯಾಕಂದರೆ ಬಾಡ್ತವೆ ಹೂವು. ಅದಕ್ಕೆ ನೋಡಿ ಯಾವ ಥರ ಕಾಣ್ತಾ ಇದೆ ನನಗೆ ಕಮೆಂಟಲ್ಲಿ ತಿಳಿಸಿ.